ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಇವತ್ತೊಂದು ವಿಶೇಷವಾದ ಚರ್ಚೆ. ಅದರಲ್ಲೂ ಈ ದೇಶದ ನೆಲೆಗಟ್ಟಿನಲ್ಲಿ ಯಾವುದೋ ಮೂಲೆಯಲ್ಲಿ ಒಂದಿಷ್ಟು ಮೂಮೆಂಟ್ ಸ್ಟಾರ್ಟ್ ಆಗಬೇಕಾಗಿದೆ. ಆಗ್ಯದ ಇಲ್ಲಂತಲ್ಲ, ಸಾಕಷ್ಟು ಮೂಮೆಂಟ್ಗಳಾಗಿದ್ದಾವೆ. ಅದು ಇವತ್ತು ಭಾಳ ಎಸೆನ್ಷಿಯಲ್ ಆಗ್ಯದ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅದರಲ್ಲೂ ಮುಖ್ಯವಾಗಿ ಹಿಂದೊಮ್ಮೆ ಲಂಕೇಶ್ ಅವರು ಪ್ರಗತಿ ರಂಗ ಅಂತ ಒಂದೊಂದು ಪ್ರಯತ್ನ ಮಾಡಿದ್ರು. ಲಂಕೇಶ್ ಹೆಸರು ಯಾರಿಗೂ ಗೊತ್ತಿಲ್ಲ. ಒಳ್ಳೆಯ ಪತ್ರಕರ್ತರು, ಪ್ರಾಮಾಣಿಕರು, ಒಳ್ಳೆಯ ಹೋರಾಟಗಾರರು. ಆದರೆ ಅವರಿಂದ ಅದು ಯಶಸ್ವಿ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದ್ರೆ ದುಡ್ಡಿಲ್ಲ. ದುಡ್ಡು ಹಾಕಿ ದುಡ್ಡು ತೆಗೆಯೋ ಕೇಂದ್ರ ಇವತ್ತು ರಾಜಕೀಯ ಆಗಿಬಿಟ್ಟದ. ನೀವು ಎಲ್ಲಿ ದುಡ್ಡು ತರ್ತೀರಿ ಮುಖ್ಯ ಅಲ್ಲ, ದುಡ್ಡು ಹಾಕಬೇಕು. ಆರಿಸಿದ ನೀವು ಜನರಿಗೆ ಒಳ್ಳೇದು ಮಾಡ್ತೀರಂತಲ್ಲ, ನೀವು ಗಂಟು ಮಾಡ್ಕೊಳ್ಬೇಕು. ಇದು ಅಂದರೆ ವ್ಯಾಪಾರ ಆಗ್ಯದ ಇವತ್ತು ಇಡೀ ದೇಶದ ತುಂಬ. ಅದು ಬೆಳಗಾವಿ ಜಿಲ್ಲೆಗೂ ಸಹಿತ, ಅದು ಮತ್ತು ಉತ್ತರ ಕರ್ನಾಟಕಕ್ಕೂ ಸಹಿತ, ಇಡೀ ಕರ್ನಾಟಕಕ್ಕೂ ಸಹಿತ, ಎಲ್ಲದ ಕಡೆ ಇವತ್ತು ರಾಜಕೀಯ ಅಂದರೆ ಏನಪ್ಪ? ದುಡ್ಡು ಹಾಕೋದು, ಅಧಿಕಾರ ಹಿಡ್ಕೊಳ್ಳೋದು, ದುಡ್ಡು ಮಾಡ್ಕೊಳ್ಳೋದು. ಕೋಟಿ ಹೋಗಲ್ಲ, ಅದೇನು ಪ್ರಶ್ನೆ ಇಲ್ಲ. ನಾಳೆ ಕೋಟಿ ಅಬ್ಜಗಳು ಸಾಕ್ತಿದಂತೆ. ಅದಕ್ಕೆ ಸಾಕ್ಷಿನೇ ಇವತ್ತು ರಾಜಕಾರಣಿಗಳು. ಆರಂಭದಲ್ಲಿ ಲಕ್ಷಾಧೀಶರು ಯಾವುದೋ ಅಧೀಶರಾಗಿರ್ತಾರೆ. ನಂತರ ಒಮ್ಮೆ 5 ವರ್ಷ ಆಳಿದ್ರೆ MLA ಕೋಟ್ಯಾಧೀಶರಾಗಿರ್ತಾರೆ. ಎಲ್ಲಿದು ಬಂದು ದುಡ್ಡು? ಇದು ಉತ್ತರ ಇಲ್ಲ. ಉತ್ತರ ಹುಡುಗ ಅವಶ್ಯಕತೆ ಇಲ್ಲ. ಕಣ್ಣಿಗೆ ಕಾಣ್ತದೆ ಇದು ಧೋರ್ಣಬ್ರು ದುಡ್ಡ ಅಂತೇಳಿ. ಆದರೆ ಯಾರೂ ಅಂತ ಎಲ್ಲ ಕೇಳ್ತಾನೂ ಇಲ್ಲ. ಇಂಥ ಪ್ರಸಂಗದಲ್ಲೇ ನಮ್ಮ ಮೇನ್ ಮೀಡಿಯಾ, ಮುಖ್ಯ ಮೀಡಿಯಾ ಅಂತ ನಾವು ಕರಿತೀವಿ, ಇವತ್ತು ಅದು ಗೋಧಿ ಮೀಡಿಯಾ ಆಗ್ಯದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದುಡ್ಡಿಗೆ ಮಾರ್ಕೊಳ್ಳುವಂಥ ಹಂತಕ್ಕೆ ಬಂದಿರ್ತದೆ. ಒಂದು ವೇಳೆ ಜಾಗೃತ ಆಗಿದ್ದರೆ ಇವತ್ತಿನ ದುಸ್ಥಿತಿ ಇರ್ತಿರಲಿಲ್ಲ. ಅದಕ್ಕೆ ಇವತ್ತೊಂದು ಅಲ್ಲೊಂದು ಇಲ್ಲೊಂದು ಒಂದಿಷ್ಟು ಸಣ್ಣ ನಮ್ಮ ಯೂಟ್ಯೂಬರ್ಸ್ಗಳು ಆಗಿರ್ಬೋದು, ಸಣ್ಣ ಪತ್ರಕರ್ತರಾಗಿರ್ಬೋದು, ಇನ್ನೂ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅಂಥವರಲ್ಲಿ ಅದು ಬೆಳಗಾವಿ ಜಿಲ್ಲೆಯಲ್ಲೇ ವಿಶೇಷವಾಗಿ ಇತ್ತೀಚೆಗೆ ಒಂದು 2-3 ಮೂಮೆಂಟ್ಗಳು ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ. ಒಂದಿದ್ದು ಪತ್ರಿಕಾ ರಂಗದಲ್ಲೇ ಹೆಚ್ಚು ಕಡಿಮೆ ಇವತ್ತು ಪತ್ರಿಕಾ ರಂಗ ಆಯಿತು, ಯೂಟ್ಯೂಬರ್ಸ್ ಆಯಿತು, ಅಥವಾ ಒಂದು ಡಿಜಿಟಲ್ ಮೀಡಿಯಾ ಅಂತ ಕರಿತೀವಿ, ಇದರಲ್ಲಿ ಆಯಿತು. ವಿಶೇಷವಾಗಿ ಲಂಕೇಶ್ ಅಂತ ಮನೋಭೂಮಿಯ ಕೆಲವೊಂದಿಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಂತೂ ಸ್ವಲ್ಪ ಅಲರ್ಟ್ ಆಗಿದ್ದಾರೆ, ಉಳಿದ ಕಡೆನೂ ಆಗ್ತಾ ಇದ್ದಾರೆ. ಅಂಥವರಲ್ಲಿ ನಮಗೆ ಮುಖ್ಯವಾಗಿ ಕಂಡಿದ್ದು ವಿಶೇಷವಾಗಿ ಪಾಪಗೌಡ ಪಾಟೀಲರು ಮತ್ತು ಇನ್ನೊಬ್ಬರು ನಮ್ಮ ಸದಾನಂದ ಬಾಮ್ನೆಯವರು. ಇವರು ಜಿಲ್ಲಾ ಮಟ್ಟದಲ್ಲಿ ಭಾಳಷ್ಟು ಒಳ್ಳೆಯ ತಪ್ಪಿದ್ದಾರೆ. ತಪ್ಪಾಗಿರಪ್ಪ ನೀವು, ಸುಳ್ಳುಗಾರರಪ್ಪ ನೀವು, ಕಳ್ಳರಿಗೆ ನೀವು ಕಳ್ಳರಪ್ಪ, ತುಳುಗರಪ್ಪ ನೀವು ಅನ್ನುವಂಥ ದಿಟ್ಟತನವನ್ನು ತೋರ್ತಾ ಇದ್ದಾರೆ. ನಿಜವಾಗಿ ಮೆಚ್ಚುವಂಥ ವಿಷಯ. ಇದನ್ನು ಲಂಕೇಶ್ ಅವ್ರ ಕಾಲದಲ್ಲಿ ನೋಡ್ತಿದ್ವಿ. ನಂತರದಲ್ಲಿ ಯಾಕೋ ಏನೋ ಪತ್ರಿಕಾ ರಂಗದಲ್ಲಿ ಅಲ್ಲಿಯೂ ಮಾರಾಟಗಳಾಗಿ ಅದು ಬೆಳೆಯಲೇ ಇಲ್ಲ. ಆದರೆ ಇಲ್ಲೊಂದಿಷ್ಟು ಕಾಣ್ತಾ ಇದೆ. ಅದ್ರ ಜೊತೆಗೆ ಹೋರಾಟನೂ ಕೇಳಿ ಬರ್ತಾ ಇದೆ, ಕಂಡು ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ರೈತ ಪರವಾಗಿ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು. ಇವತ್ತು ವಿದ್ಯಾರ್ಥಿಗಳ ಪರವಾಗಿ, ನಿರುದ್ಯೋಗ ಪರವಾಗಿ ಒಂದು ಮೂವ್ಮೆಂಟು ಸ್ಟಾರ್ಟ್ ಆಗ್ತಾ ಇದೆ. ಅದು ನಮ್ಮ ಪಡಸಲಗಿ ಗುರೂಜಿಯಿಂದ, ಅಂದರೆ ಶಶಿಕಾಂತ್ ಪಡಸಲಗಿ ಮತ್ತು ಅವ್ರ ಜೊತೆಗಾರ ಅವರದಂಥವರು ಇವತ್ತು ಜನಜಾಗೃತಿ ಮಾಡುವಂಥದ್ದು, ರೈತ ಜಾಗೃತಿ ಮಾಡುವಂಥದ್ದು ಏನು ಬೇಕಾಗಿದೆಪ್ಪ. ಶುಗರ್ ಲಾಬಿಯಿಂದ ಏನು ನಮ್ಗೆ ಹಾನಿ ಆಗ್ತಾ ಇದೆ, ಶುಗರ್ ಲಾಬಿ ಮಾಡುವವರು, ಭೂ ಲಾಬಿ ಮಾಡುವವರು, ಭೂಗಾಳರು, ಇವರಿಂದ ಏನೇನಾಗ್ಯದ, ಇವತ್ತು ಉದ್ಯೋಗಗಳು ಯಾಕೆ ಸಿಗ್ತಾ ಇಲ್ಲ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಜನಕ್ಕೆ ತಿಳಿಕೊಡೋ ಜೊತೆಗೆ ಅದು ಮೂಮೆಂಟು ಮಾಡ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚಿನ ದೊಡ್ಡ ಮೂಮೆಂಟಪ್ಪ ಅಂತಂದ್ರೆ ಗುರ್ಲಾಪುರ್ ಮೂಮೆಂಟ್. ಆ ಗುರ್ಲಾಪುರ್ ಮೂಮೆಂಟ್ ಸಾಕಷ್ಟು ಇವತ್ತು ಸ್ಫೂರ್ತಿನ ಕೊಟ್ಟದ. ಪ್ರಾಮಾಣಿಕ ಹೋರಾಟ ಮಾಡೋರು ಒಂದು ಏನೋ ಹೋದಪ್ಪ ನೆಲೆ ಅದ ಅಂತೇಳಿ. ಈ ದಿಸೆಯಲ್ಲೇ ನಾವು ಇವತ್ತು ಒಂದು ಚರ್ಚೆ ಏನು ಮಾಡಬೇಕಾಗಿತ್ತಪ್ಪ ನಿಮ್ಮ ಜೊತೆಗೆ ಅಂದ್ರೆ, ಇವತ್ತು ಪಾಪುಗೌಡ ಪಾಟೀಲ್ ಅಂತವರು, ಜೊತೆಗೆ ನಮ್ಮ ಬಾಮಣೆ ಅಂತವರು, ಮತ್ತು ಶಶಿಕಾಂತ್ ಗುರೂಜಿ ಅಂತವರು, ಅದೇ ಕಾಲಕ್ಕೆ ಚೋನಪ್ಪ ಪೂಜಾರ್ ಅಂತವರು, ಇನ್ನೂ ಅನೇಕರು ಇದ್ದಾರಲ್ಲಿ. ಇವರೆಲ್ಲರೂ ಕೂಡಿಕೊಂಡು ಒಂದು ಹೊಸ ಆಯಾಮದ, ಹೊಸ ಚಿಂತನೆಯ, ಹೊಸ ಲೋಕ ಸೃಷ್ಟಿಯ ಮತ್ತು ಹೊಸ ರಾಜಕೀಯ ಚಿಂತನೆಯ ವ್ಯವಸ್ಥೆಗೆ ವ್ಯವಸ್ಥೆ ತಯಾರು ಮಾಡುವಂಥ ಕೆಲಸ ಆಗಬಾರ್ದು ಅಂತ. ಈ ಹಿಂದೆ ನಮ್ಮ ಲಂಕೇಶ್ ಅವರಿಂದ ಆಗಿರ್ಬೋದು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಂದ ಆಗಿರ್ಬೋದು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಂದ ಒಂದು ಸ್ಫೂರ್ತಿ ಪಡೆದ ಆಧಾರ ನಮ್ಮ ಸಿದ್ದರಾಮಯ್ಯನವರಲ್ಲೇ ಒಂದು ಸ್ನೇಹದ ಸ್ಪೆಷಲಿಸ್ಟ್ ಐಡಿಯಾಗಳು ಇದ್ದಿದ್ದಾರೆ. ಆವತ್ತಿನ ಪ್ರೊಫೆಸರ್ ನಂಜುಂಡಸ್ವಾಮಿ ಆಗಿರ್ಬೋದು, ರುದ್ರೇಶ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಶಾಂತವೇರಿ ಗೋಪಾಲ ಗೌಡರಾಗಿರ್ಬೋದು, ಗಣೇಶ್ ಅವರಂತ ಆಗಿರ್ಬೋದು, ಇವರೆಲ್ಲರೂ ಒಂದು ಪ್ರಭಾವ ಇವ್ರ ಮೇಲೆ ಇತ್ತು ಅಂತ ತಿಳ್ಕೊಂಡ ಇದ್ದಿದ್ರಲ್ಲಿ ಸಮಥಿಂಗ್ ಇಸ್ ಬೆಟರ್ ದನ್ ಅಂತ ಸಿದ್ದರಾಮಯ್ಯ ಇರ್ಬೋದು. ಆದರೆ ಇವತ್ತು ಅವರು ಹಣದ ಲಾಬಿಗೋ, ಸೆರೆ ಲಾಬಿಗೋ, ಸರಾಯಿ ಲಾಬಿಗೋ, ಭೂಗಾಳರಿಗೋ ಮನೆ ಹಾಕುವಂಥ ಪ್ರಸಂಗ ಇವತ್ತು ಬಂದ ಅನಿವಾರ್ಯವಾಗಿ ವ್ಯವಸ್ಥೆ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ಇವತ್ತು
ಒಂದು ಸಿ ಎಮ್ ಕುರ್ಚಿಗಾಗಿ ಬಡದಾಡ್ತಾ ಏನು ಮಾಡಬೇಕಾಗಿತ್ತು ಅದು ಮಾಡಲಿಕ್ಕೆ ಆಗದ ಒದ್ದಾಡೋಂಥ ಪ್ರಸಂಗ ಇವತ್ತು ಸಿದ್ದರಾಮಯ್ಯಗೂ ಬಂದಂಥದ್ದು. ಮಾಡಿದಾರಿಲ್ಲ ಅಂತಲ್ಲ, ಗ್ಯಾರಂಟಿ ಏನೋ ಮಾಡಿದರು. ಒಂದಿಷ್ಟು ಏನೋ ಅಳು ಮಕ್ಕಳಿಗೆ ಆಗ ಒಂದಿಷ್ಟು ಏನೋ ಚಾಕ್ಲೇಟ್ ಕೊಟ್ಟಂಗೆ ಆಗಿದೆ. ಅದೇನು ಪರಿಹಾರ ಅಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಇಂಥ ದುಷ್ಟ ವ್ಯವಸ್ಥೆಯ ಜನರೊಂದಿಗೆ ತಾವು ಇವತ್ತು ರಾಜಕೀಯದಲ್ಲಿ ಮುಂದುವರಿಬೇಕಾದ್ರೆ ಅನಿವಾರ್ಯಪ್ಪ. ಇದು ದುಡ್ಡು ಇರಲಿಕ್ಕೆ ನಾವು ರಾಜಕೀಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮನಸ್ಥಿತಿಗೆ ಇವತ್ತು ಹೇಳಿದ್ರು, ಯಾರನ್ನ ನೀವು ಸೇಮ್ ಆಗಿ ಮಾಡ್ತೀರಿ ಅಂತ ಯಾವುದೋ ಪಕ್ಷನ ಕೇಳ್ರಿ, BJPನ ಕೇಳ್ರಿ, ಕಾಂಗ್ರೆಸ್ ಕೇಳ್ರಿ, JDS ಕೇಳ್ರಿ, ಯಾರು ಗೆಲ್ತಾರ್ರಿ ಅವರು ಅಂದ್ರೆ ಇದ್ರ ಅರ್ಥ ಏನು ಅಂತ. ಹೆಂಗೆ ಗೆಲ್ತಾನೋ? ಕಳ್ತನ ಮಾಡಿ ಅವರು ಅಕ್ಕ ಹಂಚೋ ಮತ್ತೆ ನಾವು ಏನು ಮಾಡ್ತಾರೆ ನಮ್ಗೆ ಕೇಳೋದಿಲ್ಲಪ್ಪ. ಅವ್ನು ದುಡ್ಡಿನ ಕೂಡ ನಾವು ಕೇಳೋದಿಲ್ಲ, ಅವ್ನು ಆರಿಸಿ ಬರಬೇಕು. ಇಂಥ ಮನೋವೃತ್ತಿ ನಮ್ಮ ರಾಜಕೀಯ ಪಕ್ಷಗಳಲ್ಲಿ ಬಂದುಬಿಡೋದು. ಯಾವುದೋ ರಾಜಕಾರಣ ಕೇಳ್ರಿ, ಯಾವ ಲೀಡರ್ನ ಕೇಳ್ರಿ, ಸಿದ್ದರಾಮಯ್ಯನ ಕೇಳ್ರಿ, ಯಾರನ್ನೂ ಕೇಳ್ರಿ, DK ಅವ್ರನ್ನ ಕೇಳ್ರಿ, ಸತೀಶ್ ಜಾರಕಿಹೊಳಿನ ಕೇಳ್ರಿ, ಮತ್ತೊಬ್ರು ಕೇಳ್ರಿ. ಅವ್ರಲ್ಲಿ ಏನಂತಾರಪ್ಪ, ಯಾರು ಹರಿಸಿ ಬರ್ತಾರಲ್ಲ ಗೆಲ್ತಾರೆ ಅವ್ರಿಗೆ ಅಂತ. ಮತ್ತು ಸೋಲೋರು ಯಾರ? ಪ್ರಾಮಾಣಿಕರು. ದುಡ್ಡು ಇರೋದಿಲ್ಲ, ಕೊಡ್ಲಿಕ್ಕೆ ಆಗೋದಿಲ್ಲ, ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಕ್ಷೇತ್ರ ತುಂಬ ಭೇಟಿ ಆಗಲಿಕ್ಕೆ ಆಗೋದಿಲ್ಲ. ಆ ಪ್ರಾಮಾಣಿಕರು ಹುಡುಕಿ ನಾವು ಆರಿಸುವಂಥ ಪದ್ಧತಿ ನಮ್ಮಲ್ಲಿ ಇಲ್ಲ. ಹೀಗಾಗಿ ಇವತ್ತು ಈ ಒಂದು ನೆಲೆಯಲ್ಲೇ ನಮಗೆಲ್ಲ ಇವತ್ತು ನಾವು ಕೇಳ್ತಾ ಇದ್ದವು, ನೌಕರಿ ಬೇಕ್ರಿ, ಮತ್ತೊಂದು ಬೇಕ್ರಿ, ಮತ್ತೊಂದು ಬೇಕ್ರಿ, ನಮಗೆ ಸಾಲ ಬೇಕ್ರಿ, ಲಕ್ಷ ಗಂಟೆ ಬ್ಯಾಂಕ್ನಿಂದ. ಅವ್ರು ಯಾಕೆ ಕೊಡ್ತಾರೆ ರೀ? ಅವ್ರು ದುಡ್ಡು ಹಾಕಿ ಆರಿಸಿ ಬಂದಿರ್ತಾರೆ, ಅವ್ರು ಯಾಕೆ ನಿಮ್ಮ ಕೈ ಹಿಡಿತಾರೋ? ಸಾಧ್ಯ ಇಲ್ಲ. ಅವ್ರಿಗೆ ಗೆಲ್ಲೋದು ಗೊತ್ತದ್ರಿ. ಅವ್ರು ಹೇಳ್ತಾರೆ ಓಪನ್ ಆಗಿ, ಗೆಲ್ಲವ್ರಿಗೆ ನಾವು ಕೊಡ್ತೀವಿ ಟಿಕೆಟ್ ಅಂತ. ಯಾವ ರಾಷ್ಟ್ರೀಯ ಪಕ್ಷದ್ರು ಅದಷ್ಟು ಭಾಳದಷ್ಟು ಏನು ಕೊಡತ್ತಾರೆ ಈಗ? ಗ್ಯಾರಂಟಿ ಕೊಡತ್ತಾರೆ, ಅಂದ್ಬಿಟ್ಟು ಮೀರಿ ಆಗುವುದಿಲ್ಲ ಅಂತ. ಇದು ಇವತ್ತು ಕರ್ನಾಟಕದಲ್ಲೇ 2.5 ಲಕ್ಷ ಮೇಲ್ಪಟ್ಟ ಹುದ್ದೆಗಳ ಕಾರ್ಯದು ಅವ್ನು ತುಂಬ್ಕೊಳ್ತಾ ಇರಲಿಲ್ಲ. ನಾವು ಕೇಳಿಗ್ತಾ ಇರಲಿಲ್ಲ, ಕೇಳುವ ತುಂಬ್ಕೊಳ್ಳೋದಿಲ್ಲ. ಅವರು ನೀವೇನು ತೆಗೆದಾಡ್ರಿ ತುಂಬ್ಕೊಳ್ಳೋದಿಲ್ಲ. ಸ್ಟ್ರೈಕ್ ಮಾಡೋ, ಮತ್ತೊಂದು ಮಾಡೋ, ಮುಗಿದೊಂದು ಮಾಡೋದಷ್ಟೇ. ಸ್ಟ್ರೈಕ್ ಮಾಡೋಷ್ಟು ನಮ್ಮದು ಆದೇಶನೂ ಸ್ವಲ್ಪ ಒಂದಿಷ್ಟು ಒಂದೇನಪ್ಪ ಅಂದ್ರೆ ಬೆಕ್ಕಿನ ತಲೆಗೆ ತುಪ್ಪ ಸವರಿದಂಗೆ ಮತ್ತು ಮಾಡಿ ಒಂದು 50,000 ತುಂಬಿಕೊಡ್ತಾನೆ ಅಂತೇಳಿ. ಅದು ಧಾರವಾಡದಲ್ಲಿ ಜೋರ್ದಾರ್ ಅಂತ ಸ್ಟ್ರೈಕ್ ವಿದ್ಯಾರ್ಥಿಗಳಿಂದ ಆಗಿದ್ದರಿಂದ ಅದನ್ನು ನೋಟಿಫಿಕೇಶನ್ ಆಗಿಲ್ಲ. ಅದು ಯಾವಾಗ ಆಗ್ತದೋ ಗೊತ್ತಿಲ್ಲ. ಹಂಗೆ ಮುಂದೆ ಹೋದ್ರಿ. ಇಂಥ ಪ್ರಸಂಗ ಇದ್ದಾಗ ನಾವೆಲ್ಲರೂ ಜಾಗೃತಾಗಿ ಈಗಂತ ಒಂದು ಸಣ್ಣ ಮೀಡಿಯಾ ಇರಲಿ ಅಂಥದ್ದು ಮೀಡಿಯಾನ ಇವತ್ತು ಬಾಪುಗೌಡರು ಜೊತೆಗೆ ನಮ್ಮ ಇದಾಗ ಹೇಳಿದಾಗ ನಿಮಗೆ ವಿಶೇಷ ಭಾವನೆಯವರು, ಇನ್ನುಳಿದ ನಮ್ಮ ಯಂಗ್ ಜನರೇಷನ್ ಬಸವರಾಜ್ ಕುರೇರ್ ಅಂತವರು, ಇಂಥವ್ರೆಲ್ಲರೂ ಕೂಡಿಕೊಂಡು ಒಂದು ಮೂಮೆಂಟ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಸಜೆಷನ್ ಮೇಲೆ ಡೆವಲಪ್ಮೆಂಟ್ ಮಾಡಿ ಏನಾಗ್ತಾ ಇದ್ದಾವೆ ಅಂತೇಳಿ. ಅದ್ರ ಜೊತೆಗೆ ನಮ್ಮ ಶಶಿಕಾಂತ್ ಗುರೂಜಿ ಅವ್ರನ್ನಂಥವ್ರನ್ನ, ಚುನ್ನಪ್ಪ ಪೂಜಾರ್ ಅಂತವ್ರನ್ನ, ಇನ್ನುಳಿದವ್ರನ್ನ ಸಹಿತ ಬೆಂಬಲಿಸ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂತ್ಕೊಂಡು ಒಗ್ಗಟ್ಟಿನಿಂದ ಪ್ರಯತ್ನ ಮಾಡಿ ಅಟ್ಲೀಸ್ಟ್ ಬೆಳಗಾವಿ ಜಿಲ್ಲೆಯ ಮಟ್ಟದ ಕುಟುಂಬ ರಾಜಕಾರಣಕ್ಕೆ ಅದು ತಡೆ ಹಾಕ್ಬೋದಾ ಅನ್ನುವಂಥದ್ದು. ಇಲ್ಲಿ ಕುಟುಂಬ ರಾಜಕಾರಣ ನಾವು ಒಬ್ಬರನ್ನೇ ಹೇಳ್ತಾ ಇಲ್ಲ, ಇಡೀ ಬೆಳಗಾವಿ ಜಿಲ್ಲೆ ಆಯಿತು, ಎಲ್ಲ ಕಡೆನೂ ಆಯಿತು. ಬೆಳಗಾವಿ ಜಿಲ್ಲೆಯ ಸ್ಥಿತಿ ಉತ್ತರ ಕರ್ನಾಟಕದ್ದು, ಅದೇ ಸ್ಥಿತಿ ದಕ್ಷಿಣ ಕರ್ನಾಟಕದ್ದು, ಇಡೀ ರಾಜ್ಯದ್ದು, ಇಡೀ ದೇಶದ್ದು. ಆದರೆ ಎಲ್ಲೋ ಒಂದು ಕಡೆ ಮೂಮೆಂಟ್ ಆಗಬೇಕಾಗಿದೆ. ಅದಕ್ಕೆ ಇವತ್ತು ಇವರೆಲ್ಲರೂ ಈಗೇನದಾರ ಈ ಒಂದಿಷ್ಟು ಪ್ರಾಮಾಣಿಕವಾಗಿ ಪತ್ರಕರ್ತರು ಮತ್ತು ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂಥವ್ರು ಇವರು ಇನ್ನಷ್ಟು ಗಟ್ಟಿ ಆಗಬೇಕಾಗಿದೆ. ಜೊತೆಗೆ ರೈತರನ್ನು ಜಾಗೃತಿ ಮಾಡಬೇಕಾಗಿದೆ. ಎಲ್ಲಿಯವರೆಗೆ ರೈತರಿಗೆ ಮಾರ್ಕೆಟ್ ಸಿಗೋದಿಲ್ಲ ಮತ್ತು ಎಲ್ಲರಿಗೂ ಶಿಕ್ಷಣ ಸಿಗೋದಿಲ್ಲ, ಈ ವ್ಯವಸ್ಥೆನ ಬಂದ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸ್ಟ್ರೈಕ್ ಮಾಡ್ತೀರಪ್ಪ ನೀವು ಹೇಳ್ರಿ. ಆದರೂ ಇವತ್ತು ಇಂಥ ಒಂದು ಕಠೋರ ವ್ಯವಸ್ಥೆ ಅಲ್ಲ. ತಮ್ಮನ್ನು ತಾವು ಸೋಲ ಮಾಡಿಕೊಂಡು ಏನೇನೋ ಮಾಡಿ ಇವತ್ತು ಒಂದಿಷ್ಟು ನಮ್ಮ ಮೀಡಿಯಾ, ಡಿಜಿಟಲ್ ಮೀಡಿಯಾ ಈಗ ಹೇಳಿದಂಥ ಬಾಪುಗೌಡರು ಅಂತ ಮತ್ತು ಇನ್ನೂ ಅನೇಕರಿದ್ದಾರೆ. ಇವ್ರಿಗೆ ನಮ್ಗೆ ಕಂಡು ಬರುವಂಥವ್ರು ಇನ್ನುಳಿದವ್ರು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇವರಷ್ಟು ನೇರವಾಗಿ ತಮ್ಮ ಎದುರಾಳಿಗಳನ್ನ ಎದುರು ಹಾಕ್ಕೊಂಡು ಹೋರಾಟ ಮಾಡುವಂಥವ್ರು ಭಾಳ ಕಡಿಮೆ. ಅದಕ್ಕೆ ಲಂಕೇಶ್ವರ ನೆನೆಸ್ಕೊಂಡು ಈ ನೆಲೆಗಟ್ಟಿನಲ್ಲೇ ಮತ್ತು ಈಗಾಗಲೇ ದಕ್ಷಿಣ ಕರ್ನಾಟಕದಲ್ಲೇ ನಮ್ಮ ದೇವನೂರು ಮಾದೇವ್ ಅಂತವ್ರು ಇದ್ದಾರೆ, ಇನ್ನೂ ಅನೇಕರಿದ್ದಾರೆ ಒಳ್ಳೆಯವರು. ಅವ್ರನ್ನ ಹುಡುಕಿ ತೆಗೆದ ಎಲ್ಲರೂ ಕೂಡಿ ಒಂದು ಮೂಮೆಂಟ್ ಮಾಡಿ ಇಡೀ ಸಮುದಾಯವನ್ನು ಎಬ್ಬಿಸುವಂಥದ್ದು. ಎಲೆಕ್ಷನ್ ನಿಲ್ಬೇಕಂತ ಅಲ್ಲ, ಎಲೆಕ್ಷನ್ ನಿಲ್ಲಕ್ಕೆ ಹೋದ್ರೆ ರಾಜಕೀಯ ಆಸೆ ಐತ್ರಿ ಇವಾಗ ಅದಕ್ಕೆ ಹಿಂಗೆ ಮಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ. ಅಪಪ್ರಚಾರ ಮಾಡಿ ಹೆಸರು ಕೆಡಿಸ್ತಾರೆ. ಅದೆಲ್ಲ ಆಗೋಕ್ಕಿಂತಲೂ ಇವು ಒಂದಾಗಿ ಅಟ್ಲೀಸ್ಟ್ ಯೋಗ್ಯರು ಯಾರ್ದಾರ ಅದು, ಮತ್ತು ಜೊತೆಗೆ ಏನನ್ನ ಮಾಡಿದ್ರೆ ಇದು ಬದಲಾವಣೆ ಆಗ್ಬೋದು ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಬದಲಾಗೋದು ಒಂದು ಇಡೀ ಸಮುದಾಯ ಇಲ್ಲಿ 90% ಜನ ದುಡಿಯುವ ವರ್ಗದವ್ರು ಇದ್ದಾರೆ, ಕೂಲಿಕಾರರಿದ್ದಾರೆ, ದಿನಗೂಲಿಯವರಿದ್ದಾರೆ, ದಲಿತರಿದ್ದಾರೆ, ಆದಿವಾಸಿಗಳಿದ್ದಾರೆ, ಅದೇ ಕಾಲಕ್ಕೆ ಇನ್ನೂರ ಸಮುದಾಯದವರು ಇದ್ದಾರೆ. ಇವ್ರನ್ನೆಲ್ಲರೂ ತಿಳುವಳಿಕೆ ಕೊಟ್ಟ ತಮಗೆ ಬೇಕಾದ ಒಳ್ಳೆಯ ನಾಯಕರನ್ನು ಆಯ್ಕೆ ಮಾಡುವಂತಹ ಒಂದು ವ್ಯವಸ್ಥೆ ತರುವಂಥದ್ದು, ತಮಗಾಗಿ ದುಡಿಯುವಂಥದ್ದು ವ್ಯವಸ್ಥೆ ಬದಲು ಮಾಡುವಂಥ ನಾಯಕ ತರಬೇಕು. ಇಲ್ಲ ನಾವು ಅದರ ಎಂಟ್ರಿ ಆಗಬೇಕು. ಕಾಂಶಿರಾಮರು ಹೇಳೋಂಗೆ ಕಾಂಶಿರಾಮರು ಸ್ಪಷ್ಟ ಹೇಳ್ತಾ ಇದ್ರು, ಇಲ್ಲಪ್ಪ ನಾವು ಅಧಿಕಾರ ತೊಗೊಳ್ಬೇಕು ನಮ್ಗೆ ಅಂದಾಗ ನಾವು ಏನು ನಮಗೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ, ಇಲ್ಲ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಾಂದ್ರೆ ಇಲ್ಲೇನೈತಪ್ಪ ಅಂತಂದ್ರೆ ದುಡ್ಡು ಹಾಕಿ ದುಡ್ಡು ತೆಗೆಯುವಂಥ ಒಂದು ದಲಾಲಿ ಸಂಸ್ಕೃತಿ ನಮ್ಮಲ್ಲಿ ಅದ.
ಇವತ್ತು ರಾಜಕಾರಣಕ್ಕೆ ಬರಬೇಕಾದ್ರೆ ದುಡ್ಡು ಬೇಕು, ದುಡ್ಡು ಬೇಕಾದ್ರೆ ಅವ್ರಿಗೆ ಕೈ ಹೊಡಬೇಕು, ದುಡ್ಡು ಇದ್ದವ್ರ ಕೈ ಹೊಡಬೇಕು, ದುಡ್ಡು ಹಾಕಿದ ಮೇಲೆ ತಮಗೆ ಬೇಕಂತ ಗವರ್ನವ್ರು ಮಾಡ್ಕೊಳ್ತಾರೆ. ಆಗ ನಮಗೇನು ಹಕ್ಕಿಲ್ಲ. ನಾವು ಸ್ಟ್ರೈಕ್ ಮಾಡೋದು ಸ್ಟ್ರೈಕ್ ಸಾಕಷ್ಟು ಮಾಡಿವಿ. ಪರಿಹಾರ ಇಲ್ಲಿವರೆಗೆ ಏನಾಗಿದೆ ಸ್ಟ್ರೈಕ್ದಿಂದ ಸ್ವಲ್ಪ ಏನೋ ಒಂದಿಷ್ಟು ಮೂಮೆಂಟ್ ರೆಗಾಡ್ತದೆ, ಮತ್ತು ಎಲ್ಲಿ ಯಥಾಸ್ಥಿತಿ. ಏನೋ 56,000 ತೊಗೊಳ್ತಾರೆ ಅಂದಾರ, ಈಗ 2.5 ವರ್ಷ ತೊಗೋತಾರೋ ಏನು ಮುಂದಿನ ಸರ್ಕಾರಕ್ಕೆ ಕಳಿಸ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು. ಅದಕ್ಕಾಗಿ ಬರೀ ಸ್ಟ್ರೈಕ್ ಅನ್ನೋಕ್ಕಿಂತರೂ ನಾವು ಜನಜಾಗೃತಿ ಮಾಡಿ ಜನರಿಗೆ ಪ್ರತಿಯೊಬ್ಬರಿಗೆ ಭೇಟಿಯಾಗಿ ಜೊತೆಗೆ ಇಂಥ ಮೀಡಿಯಾಗಳೆಲ್ಲ ಕೂಡ ವ್ಯವಸ್ಥೆ ಇರೋದು ಒಂದು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ, ಹೋರಾಟ ಅನ್ನೋಕ್ಕಿಂತರೂ ಜನಜಾಗೃತಿ ಮಾಡಿದ್ರೆ ಜನರಿಗೆ ಇಂಥವ್ರು ಓಟ್ ಹಾಕಿಕೊಡೋದು ಅನ್ನುವಂಥದ್ದು, ಇಂಥವ್ರು ಹಾಕಿರಿ ಒಳ್ಳೆಯವ್ರು ಹಾಕಿರಿ ಅಂತ ಹೇಳುವಂಥ ಒಂದು ಸ್ಥಿತಿಯನ್ನು ನಾವು ತರ್ಕೋಬೇಕಾಗಿದೆ. ಅದ್ರ ಜೊತೆಗೆ ನೋಟಾ ಅಂತ ಕೊಟ್ಟಿದ್ದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ, ಅದ್ರ ಮುಂದಿನ ಚರ್ಚೆ ಮಾಡೋಣ. ಬಟ್ ಈಗ ಮಾತ್ರ ಈ ಎಲ್ಲ ನಮ್ಮ ಮಿತ್ರಮಂಡು ಒಳ್ಳೆಯ ವಿಚಾರದಂಥ ದಿಟ್ಟ ಜನ ಇದ್ದಾರಲ್ಲ, ಈಗ ಅವ್ರಿಗೂ ಸಹಕಾರ ಮಾಡೋದಕ್ಕೆ ಅನೇಕ ಜನ ಈ ಬಾಪುಗಳು ಒಂದು ಕಡೆ ಹೇಳ್ಕೊಳ್ತಾರೆ, ಒಂದು ಬಿಟ್ಟು 2-3 ಸಾರಿ ಹೇಳ್ಕೊಂಡಿದ್ದಾರೆ. ಇಲ್ಲ ನಾವು ಅನೇಕರು ಕರೆ ಮಾಡಿ ಇಲ್ಲ ನಾವೆಲ್ಲ ಕೂಡಿ ಮಾಡೋಣ, ಇದೇನು ಹೇಳಿ ನಾವು ಮಾಡ್ತೀವಿ ಅಂತ ಇದ್ದಾರೆ, ಸಹಕಾರ ಸಿಗಲಿಕ್ಕೆ ಎಲ್ಲ ಕೂಡಿ ಮಾಡೋಣ ಮೂಮೆಂಟ್ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ನಿಜವಾಗಿಯೂ ನಿಸ್ವಾರ್ಥದಿಂದ ಸಮಾಜಕ್ಕೆ ಒಳ್ಳೆ ಮಾಡುವಂಥದ್ದು, ದುಡಿದು ಊಟ ಮಾಡುವಂಥ ವ್ಯವಸ್ಥೆ ತರೋ ಸಲುವಾಗಿ ಒಂದು ಮೂಮೆಂಟ್ ಸ್ಟಾರ್ಟ್ ಆಗಲಿ. ಆ ದಿಶೆಯಲ್ಲಿ ಶಿಕ್ಷಣ ಬಗ್ಗೆ ಆಗಲಿ, ಇನ್ನುಳಿದ ಬಗ್ಗೆ ಆಗಲಿ ಬಾಪುಗಳು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಭೂಗಳರ ಬಗ್ಗೆಯೂ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಲ್ಯಾಂಡ್ ಮಾಫಿಯಾ ಜೊತೆಗೆ ಸಾರಾಯಿ ಮಾಫಿಯಾ, ಇನ್ನುಳಿದ ಮಾಫಿಯಾಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಸದಾನಂದ ಭಾಮಳೆಯವರಂತೆ ನೇರವಾಗಿ ಕಠೋರವಾದ ಮಾತುಗಳು ಮಾತಾಡ್ತಾರೆ, ಅದು ಸತ್ಯ ಮಾತಾಡ್ತಾ ಇದ್ದಾರೆ. ಆದರೆ ಇದೆಲ್ಲ ಒಂದು ಸಂಘಟನೆಯಾಗಿ ಸಂಘಟಿತ ಒಂದು ಹೋರಾಟ ಆಯ್ತಪ್ಪ ಅಂತಂದ್ರೆ, ಜನ ಜಾಗೃತಿ ಮಾಡುವಂಥ ವ್ಯವಸ್ಥೆ ಆಯ್ತಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ರಿಸಲ್ಟ್ ಬರ್ಬೋದು. ಕೇವಲ ದುಡ್ಡು ಅಂತ ಅಲ್ಲಪ್ಪ, ನಾವು ಹೋರಾಟ ಮಾಡಿ ಈ ವ್ಯವಸ್ಥೆಯನ್ನು ಬಂದ್ ಮಾಡಿ ಬಲ್ಲೆವು ಅನ್ನುವಂಥದ್ದು ನಾವು ಶಕ್ತಿ ಮಾಡ್ಕೋಬೇಕಾಗಿದ್ರೆ ಎಲ್ಲರಿಗೂ ಶಿಕ್ಷಣ ಫ್ರೀ ಆಗಿ ಸಿಗುವಂಥದ್ದು ಮಾಡೋದು ಪ್ರಯತ್ನ ಮಾಡಬೇಕು. ಜೊತೆಗೆ ನಾವೆಲ್ಲರೂ ಏನು ಸಾಧ್ಯ ಇದನೋ ಪ್ರಯತ್ನ ಮಾಡಿ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳೋದನ್ನು ಹೋರಾಟ ಮಾಡಿದ್ರೆ ಖಚಿತವಾಗಿ ಯಶಸ್ವಿ ಆಗ್ತೀವಿ. ಈಗಾಗಲೇ ಒಂದು ಮೂಮೆಂಟನ್ನು ಪ್ರತಿ ಹಳ್ಳಿಗೆ ಒಯ್ಯುವಂಥ ಕೆಲಸವನ್ನು ನಮ್ಮ ಶಶಿಕಾಂತ್ ಗುರೂಜಿಯವರು, ಚುನಪ್ಪ ಪೂಜಾರವರು, ಏನು ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು, ಬಾಬಾಗೌಡರು ಏನು ಮೂಮೆಂಟ್ ತಂದು ನಿಲ್ಲಿಸಿದ್ರು ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ. ಅವರು ಇಲ್ಲಿವರೆಗೆ ಹೋರಾಟಗಳನ್ನು ಕಲಿಸಿದ್ರು ನಮಗೆ. ಆದರೆ ಒಂದು ಮಾರ್ಕೆಟನ್ನು ರಚನೆ ಮಾಡುವಂಥ ಕೆಲಸ ಮತ್ತು ಪ್ರತಿ ಹಳ್ಳಿಗೆ ಪ್ರತಿ ರೈತನ ಸಹಿತ ಒಬ್ಬನ ಪ್ರೊಫೆಸರ್ ನಂಜುಂಡ ಸ್ವಾಮಿಯವರನ್ನಾಗಿ ಮಾಡುವಂಥ ಮತ್ತು ವಿಚಾರವಾದಿಯನ್ನಾಗಿ ಮಾಡುವಂಥ, ಬಾಬಾಗೌಡರಿಗೆ ಒಂದು ಪ್ರತಿಭಟನಾಕಾರರನ್ನಾಗಿ ಮಾಡುವಂಥ ವ್ಯಕ್ತಿಯನ್ನು ತಯಾರು ಮಾಡೋ ಕೆಲಸ ಇವತ್ತು ನಡೆದದು. ಈಗಾಗಲೇ ಶಶಿಕಾಂತ್ ಗುರೂಜಿ ಅವರು ಪ್ರತಿಯೊಂದು ಎಲ್ಲ ಕಡೆ ಉತ್ತರ ಕರ್ನಾಟಕ ಹೆಚ್ಚು ಎಲ್ಲ ಜಿಲ್ಲೆಗಳಿಗೂ ಸುತ್ತ ಹಾಕ್ತಾ ಇದ್ದಾರೆ. ಜೊತೆ ಚುನಪ್ಪ ಪೂಜಾರಿ ಅವರಿದ್ದಾರೆ, ಇನ್ನುಳಿದ ಅನೇಕ ರೈತ ಸಂಘದ ಲೀಡರ್ಗಳಿದ್ದಾರೆ. ಅವರು ಸಹಿತ ಕೋಆಪ್ರೇಷನ್ ಮಾಡಬೇಕಾಗಿದೆ, ಹೊಂದಾಣಿಕೆ ಮಾಡಬೇಕಾಗಿದೆ. ದಲಿತ ನಾಯಕರು ಇದ್ದಾರೆ, ಅವರೆಲ್ಲರೂ ಒಂದು ಅದಾದ್ರೆ ಬದಲಾಗೈತೆ. ಅದನ್ನು ಒಂದು ಮಾಡಿ ಕೊಡೋದ್ರಿ ವ್ಯವಸ್ಥೆ ಅಷ್ಟು ಸತ್ಯದ ಇದು ತಿಳ್ಕೊಂಡು ನಾವು ಮುಂದೆ ಹೆಜ್ಜೆ ಆಗ್ಬೋದು. ಮತ್ತು ಈಗ ಮಾಡುತ್ತಿರೋದು ಇವರೆಲ್ಲರಿಗೂ ನಮ್ಮ ಮಹೇಶ್ ತರ ಮೂಲಕ ಇವರೆಲ್ಲ ನಾವು ಅನೇಕ ರೀತಿ ಧನ್ಯವಾದ ಹೇಳೋ ಜೊತೆಗೆ ಇನ್ನೂ ಜೋರಾಗಲಿ ಮೂಮೆಂಟ, ಜನರ ಸಮೀಪ ಹೋಗಲಿ, ಜನರು ಜಾಗೃತಿ ಮಾಡಲಿ, ಅದ್ರ ಜೊತೆ ನಮ್ಮದು ಸಹಕಾರ ಅದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 16 ನ್ಯೂಸ್ ಅರ್ಥ ಹೆಚ್ಚು ತರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.